ಕಥೆ ದಿ ಸ್ಟೋರಿ 3D ಕಾರ್ಟೂನ್ ಶೈಲಿಯಲ್ಲಿ. ದೃಶ್ಯ 1. ಹೂವಿನ ಕಣಿವೆಯ ಚಿಪ್ಮಂಕ್. ಒಂದು ಪುಟ್ಟ ಸುಂದರವಾದ ಹಳ್ಳಿಯ ಪಕ್ಕದಲ್ಲಿ ಹೂವಿನ ಕಣಿವೆ ಎಂಬ ಸ್ಥಳವಿತ್ತು. ಅಲ್ಲಿ ಹಸಿರು ಹುಲ್ಲುಹಾಸು 3D ಗ್ರಾಫಿಕ್ಸ್ನಂತೆ ಮಿನುಗುತ್ತಿತ್ತು ಮತ್ತು ನದಿ ನೀರು ತಿಳಿಯಾಗಿತ್ತು. 100,02,1399.jpgಗೆ ಲಿಂಕ್. ಅಲ್ಲಿ ವಾಸವಾಗಿದ್ದವನು ಮಿಂಚು, ಗುಲಾಬಿ ಕಿವಿಯ ಪುಟ್ಟ ಚಿಪ್ಮಂಕ್. ಮಿಂಚು ತನ್ನ ಮೈಬಣ್ಣದಷ್ಟೇ ಹೊಳೆಯುವ ಒಂದು ಸಣ್ಣ ಚೆಂಡಿನೊಂದಿಗೆ ಆಡುತ್ತಾ ಪಕ್ಕದಲ್ಲಿಟ್ಟಿದ್ದ ಜ್ಞಾನದ ಪುಸ್ತಕಗಳನ್ನು ಬುಕ್ ಆಫ್ ನಾಲೆಜ್ ಓದುತ್ತಾ ದಿನ ಕಳೆಯುತ್ತಿದ್ದ. ಅವನ ಮುಖದಲ್ಲಿ ಯಾವಾಗಲೂ ಮಂದಹಾಸವಿತ್ತು. ದೃಶ್ಯ 2. ದುಷ್ಟ ಧೂಮಕೇತುವಿನ ಆಳ್ವಿಕೆ. ಆದರೆ ಕಣಿವೆಯ ಪಕ್ಕದ ದಟ್ಟವಾದ ಅರಣ್ಯದಲ್ಲಿ ಎಲ್ಲರಿಗೂ ಭಯ ಹುಟ್ಟಿಸುವ ಒಂದು ಬೃಹತ್ ರೂಪವಿತ್ತು. ಅದುವೇ ಧೂಮಕೇತು ಆನೆ. 100,02,13,800.jpgಗೆ ಲಿಂಕ್. ಧೂಮಕೇತು ತನ್ನ ದೊಡ್ಡ ಸೊಂಡಿಲನ್ನು 3D ಎಫೆಕ್ಟ್ನಲ್ಲಿ ಬೀಸುತ್ತಾ ಇಡೀ ಕಾಡಿನ ಪ್ರಾಣಿಗಳನ್ನು ಹೆದರಿಸುತ್ತಿದ್ದ. ಅವನು ತುಂಬಾ ಶಕ್ತಿಶಾಲಿ ಮತ್ತು ದಬ್ಬಾಳಿಕೆಯ ಸ್ವಭಾವದವನಾಗಿದ್ದ. ಅವನಿಗೆ ಪ್ರತಿದಿನ ಒಂದು ಪ್ರಾಣಿಯನ್ನು ಊಟಕ್ಕೆ ನೀಡಬೇಕಿತ್ತು. ಒಂದು ದಿನ ಧೂಮಕೇತು ತನ್ನ ಘರ್ಜನೆಯ ಧ್ವನಿಯನ್ನು ಎತ್ತಿ ಅದು ಇಡೀ 3D ಅರಣ್ಯದಲ್ಲಿ ಪ್ರತಿಧ್ವನಿಸಿತು. ಇಂದು ನನಗೆ ಊಟವಾಗಿ ಆ ಹೊಸ ಚಿಕ್ಕ ಮಿಂಚು ಬೇಕು ಎಂದು ಆಜ್ಞಾಪಿಸಿದ. ದೃಶ್ಯ 3. ಮಿಂಚುವಿನ ಮಾಸ್ಟರ್ ಪ್ಲಾನ್. ಎಲ್ಲ ಪ್ರಾಣಿಗಳು ಅತ್ತು ಬಿಟ್ಟವು, ಆದರೆ ಮಿಂಚು ಮಾತ್ರ ಶಾಂತನಾಗಿದ್ದ. ಅವನ ಪುಟ್ಟ ಕಣ್ಣುಗಳು ಜ್ಞಾನದಿಂದ ಹೊಳೆಯುತ್ತಿದ್ದವು. ಧೂಮಕೇತು ಅವನನ್ನು ಹಿಡಿಯಲು ಬಂದಾಗ ಮಿಂಚು ವಿಶ್ವಾಸದಿಂದ ಹೇಳಿದ, ರಾಜ ಧೂಮಕೇತು, ನಾನು ಬರಲು ಸಿದ್ಧ. ಆದರೆ ನಿಮ್ಮಂತಹ ಮಹಾನ್ ರಾಜನಿಗೆ ಒಂದು ಕೆಟ್ಟ ಸುದ್ದಿ ಇದೆ. ನಮ್ಮ ಕಾಡಿನಲ್ಲಿ ನಿಮ್ಮಂತೆಯೇ ಇನ್ನೊಬ್ಬ, ನಿಮ್ಮಷ್ಟೇ ದೊಡ್ಡ, ಇನ್ನೂ ಹೆಚ್ಚು ಅಹಂಕಾರಿ ಆನೆ ಪ್ರತ್ಯಕ್ಷನಾಗಿದ್ದಾನೆ. ಅವನು ನಾನೇ ಈ ಕಾಡಿನ ನಿಜವಾದ ರಾಜ ಎಂದು ಹೇಳುತ್ತಿದ್ದಾನೆ. ಇದು ಕೇಳಿ ಧೂಮಕೇತುವಿನ 3D ಕೋಪದ ಮೀಟರ್ ಕೆಂಪಾಯಿತು. ಯಾರು ಅವನು? ನನ್ನನ್ನು ಮೀರಿಸಲು ಈ ಜಗತ್ತಿನಲ್ಲಿ ಯಾರು ಹುಟ್ಟಿಲ್ಲ. ಬೇಗ ನನ್ನನ್ನು ಅವನ ಬಳಿಗೆ ಕರೆದುಕೊಂಡು ಹೋಗು ಎಂದು ಗುಡುಗಿದ. ದೃಶ್ಯ 4. ಬಾವಿಯ ಮಾಯೆ. ಮಿಂಚು ನಗುತ್ತಾ ಧೂಮಕೇತುವನ್ನು ಹಳೆಯ ಆಳವಾದ ಬಾವಿಯ ಬಳಿಗೆ ಕರೆದುಕೊಂಡು ಹೋದ. ಬಾವಿಯ ನೀರು ತುಂಬಾ ಸ್ಪಷ್ಟವಾಗಿತ್ತು. ಒಂದು ದೊಡ್ಡ ಹೊಳೆಯುವ ಪರದೆಯಂತೆ ಸ್ಕ್ರೀನ್ ಇತ್ತು. ಅಲ್ಲಿದ್ದಾನೆ ರಾಜ. ಆ ಬಾವಿಯೊಳಗೆ ನೋಡಿ, ನಿಮ್ಮ ಪ್ರತಿಸ್ಪರ್ಧಿ ಅಲ್ಲೇ ಅಡಗಿದ್ದಾನೆ ಎಂದು ಮಿಂಚು ಕೈ ತೋರಿಸಿದ. ಧೂಮಕೇತು ಕೋಪದಿಂದ ಬಾವಿಯೊಳಗೆ ನೋಡಿದ. ನೀರಿನಲ್ಲಿ ಅವನದೇ ಪ್ರತಿಬಿಂಬವು ಕಾಣಿಸಿತು. ಅದು ಅವನಂತೆಯೇ ಕೋಪದಿಂದ ತನ್ನತ್ತ ನೋಡುತ್ತಿರುವುದನ್ನು ಕಂಡ ಆನೆ ಅದು ನಿಜವಾದ ಆನೆ ಎಂದು ನಂಬಿದ. ಧೂಮಕೇತು ಜೋರಾಗಿ ಕೂಗಿದ. ಬಾವಿಯ ಪ್ರತಿಬಿಂಬವು ಕೂಗಿತು, ನೀನು ನನ್ನನ್ನು ಅನುಕರಿಸುತ್ತೀಯಾ? ನೀನು ಯಾವತ್ತಿಗೂ ನನ್ನಷ್ಟಾಗಲು ಸಾಧ್ಯವಿಲ್ಲ ಎಂದು ಧೂಮಕೇತು ಅಬ್ಬರಿಸಿ ಇನ್ನೊಂದು ಆನೆಗೆ ಪಾಠ ಕಲಿಸಲು ತನ್ನ ಇಡೀ ಬೃಹತ್ 3D ದೇಹವನ್ನು ಒಟ್ಟುಗೂಡಿಸಿ ಡೂಮ್ ಎಂಬ ದೊಡ್ಡ ಶಬ್ದದೊಂದಿಗೆ ಬಾವಿಯೊಳಗೆ ಧುಮುಕಿಬಿಟ್ಟ. ಅಂತ್ಯದ ದೃಶ್ಯ. ಧೂಮಕೇತು ಆಳವಾದ ನೀರಿನಲ್ಲಿ ಸಿಲುಕಿಕೊಂಡನು ಮತ್ತು ಹೊರಬರಲು ಸಾಧ್ಯವಾಗಲಿಲ್ಲ. ಕಾಡಿನ ಪ್ರಾಣಿಗಳು ಸಂತೋಷದಿಂದ ಮಿಂಚುವಿನ ಬಳಿ ಬಂದು ಅವನ ಬುದ್ಧಿವಂತಿಕೆಯನ್ನು ಹೊಗಳಿದವು. ಹೂವಿನ ಕಣಿವೆಯಲ್ಲಿ ಮತ್ತೆ ಶಾಂತಿ ನೆಲೆಸಿತು. ಮಿಂಚು ತನ್ನ ಜಾಣತನದ ನಗುವಿನೊಂದಿಗೆ ತನ್ನ ಚೆಂಡು ಮತ್ತು ಪುಸ್ತಕದ ಬಳಿಗೆ ಮರಳಿದನು. ನೀತಿ, ಮೋರಲ್. ದೇಹದ ಬಲಕ್ಕಿಂತ ಬುದ್ಧಿಯ ಬಲವೇ ಯಾವಾಗಲೂ ದೊಡ್ಡದು.